ಈ ವಿಡಿಯೋಗೆ ಸುಸ್ವಾಗತ. ನಾವು ಸುಲೈಮಾನಿ ಬ್ಲಾಕ್ ಟೀಯ ಬಗ್ಗೆ ತಿಳಿದುಕೊಳ್ಳೋಣ. ಇದು ಹೊಟ್ಟೆ ಉಬ್ಬರಕ್ಕೆ ನೈಸರ್ಗಿಕ ಮನೆಮದ್ದು ಮತ್ತು ಜೀರ್ಣಕ್ರಿಯೆಯನ್ನು ಸುಧಾರಿಸಲು ಸುಲಭವಾದ ಹಂತಗಳನ್ನು ತಿಳಿಸುತ್ತದೆ. ಸುಲೈಮಾನಿ ಟೀ ಎಂದರೇನು? ಇದು ಮಲಬಾರ್ ಪ್ರಾಂತ್ಯದ ಸಾಂಪ್ರದಾಯಿಕ ಕಪ್ಪು ಚಹಾ. ಹಾಲಿಲ್ಲದೆ ತಯಾರಿಸುವ ಈ ಚಹಾವು ಜೀರ್ಣಕ್ರಿಯೆ ಮತ್ತು ಲವಲವಿಕೆಗೆ ಹೆಸರುವಾಸಿ. ಸುಲೈಮಾನಿ ಚಹಾ ಅಜೀರ್ಣ ನಿವಾರಿಸಿ ಆರಾಮ ನೀಡುತ್ತದೆ. ಇದು ತಕ್ಷಣದ ಚೈತನ್ಯವನ್ನು ನೀಡುತ್ತದೆ ಮತ್ತು ಇದರಲ್ಲಿರುವ ಮಸಾಲೆಗಳು ದೇಹದ ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತವೆ. ಈ ಚಹಾ ತಯಾರಿಸಲು 2 ಕಪ್ ನೀರು, 1 ಚಮಚ ಟೀ ಪುಡಿ, ಅರ್ಧ ಇಂಚು ಜಜ್ಜಿದ ಶುಂಠಿ, 1 ಚಮಚ ಲಿಂಬೆ ರಸ, 2 ಏಲಕ್ಕಿ, ಚಕ್ಕೆ ಮತ್ತು ರುಚಿಗೆ ತಕ್ಕಷ್ಟು ಬೆಲ್ಲ ಬೇಕು. ಹಂತ 1: ಮಸಾಲೆಗಳನ್ನು ಕುದಿಸುವುದು. ಒಂದು ಪಾತ್ರೆಯಲ್ಲಿ 2 ಕಪ್ ನೀರನ್ನು ಹಾಕಿ ಕುದಿಸಿ. ಇದಕ್ಕೆ ಶುಂಠಿ, ಏಲಕ್ಕಿ ಮತ್ತು ಚಕ್ಕೆಯನ್ನು ಸೇರಿಸಿ. ಮಸಾಲೆಗಳ ಸಾರ ನೀರಿನಲ್ಲಿ ಚೆನ್ನಾಗಿ ಇಳಿಯುವಂತೆ 3 ರಿಂದ 4 ನಿಮಿಷ ಕುದಿಸಿ. ಹಂತ 2: ಚಹಾ ಪುಡಿ ಸೇರಿಸುವಿಕೆ. ನೀರು ಕುದಿಯುತ್ತಿರುವಾಗ 1 ಚಮಚ ಟೀ ಪುಡಿಯನ್ನು ಸೇರಿಸಿ. ಹೆಚ್ಚು ಕುದಿಸಬೇಡಿ. ಚಹಾ ಪುಡಿ ಸೇರಿಸಿದ ನಂತರ ಒಂದು ಕುದಿ ಬಂದ ತಕ್ಷಣ ಸ್ಟವ್ ಆಫ್ ಮಾಡಿ. ಹಂತ 3: ಲಿಂಬೆ ರಸದ ಸ್ಪರ್ಶ. ತಯಾರಾದ ಚಹಾವನ್ನು ಲೋಟಕ್ಕೆ ಸೋಸಿಕೊಳ್ಳಿ. ಇದಕ್ಕೆ ಲಿಂಬೆ ರಸ ಮತ್ತು ರುಚಿಗೆ ತಕ್ಕ ಬೆಲ್ಲವನ್ನು ಸೇರಿಸಿ. ಚೆನ್ನಾಗಿ ಕಲಕಿ. ನಿಮ್ಮ ಬಿಸಿ ಬಿಸಿ ಸುಲೈಮಾನಿ ಚಹಾ ಸಿದ್ಧ. ಈ ಚಹಾವನ್ನು ಸೇವಿಸಲು ಸರಿಯಾದ ಸಮಯವೆಂದರೆ ಮಧ್ಯಾಹ್ನ ಅಥವಾ ರಾತ್ರಿಯ ಊಟ ಮುಗಿದ 30 ನಿಮಿಷಗಳ ನಂತರ. ಇದು ತಿಂದ ಆಹಾರವನ್ನು ತ್ವರಿತವಾಗಿ ಜೀರ್ಣಿಸಲು ಸಹಾಯ ಮಾಡುತ್ತದೆ. ಸುಲೈಮಾನಿ ಟೀ ಒಂದು ಆರೋಗ್ಯಕರ ಆಯ್ಕೆ. ಇದು ಹಾಲು ಹಾಕಿದ ಚಹಾಕ್ಕಿಂತ ಕಡಿಮೆ ಕ್ಯಾಲೋರಿಗಳನ್ನು ಹೊಂದಿದೆ, ತ್ವರಿತ ಜೀರ್ಣಕ್ರಿಯೆಗೆ ಸಹಕರಿಸುತ್ತದೆ ಮತ್ತು ತಯಾರಿಸಲು ಕೇವಲ 5 ನಿಮಿಷ ತೆಗೆದುಕೊಳ್ಳುತ್ತದೆ. ವಿಶೇಷ ಸೂಚನೆ: ಚಹಾವನ್ನು ಅತಿಯಾಗಿ ಕುದಿಸಬೇಡಿ ಮತ್ತು ಲಿಂಬೆ ರಸವನ್ನು ಸ್ಟವ್ ಆಫ್ ಮಾಡಿದ ನಂತರವೇ ಸೇರಿಸಿ. ಉತ್ತಮ ಫಲಿತಾಂಶಕ್ಕಾಗಿ ದಿನಕ್ಕೆ 1 ಅಥವಾ 2 ಬಾರಿ ಮಾತ್ರ ಸೇವಿಸಿ. ಆರೋಗ್ಯಕರ ನಾಳೆಗಾಗಿ ನೈಸರ್ಗಿಕ ಪದಾರ್ಥಗಳ ಶಕ್ತಿಯನ್ನು ನಂಬಿ ಮತ್ತು ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಸುಲೈಮಾನಿ ಚಹಾ ತಯಾರಿಕೆಯಲ್ಲಿ ನಿಮಗೆ ಏನಾದರೂ ಸಂಶಯವಿದೆಯೇ? ನಿಮ್ಮ ಸಮಯಕ್ಕಾಗಿ ಧನ್ಯವಾದಗಳು.